ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೈಲಿ ಟಾಪ್ 10 ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ನಾವು 400 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡಿದ್ದು ಇವತ್ತಿನ ಕ್ಲಾಸಲ್ಲಿ ಮತ್ತೆ 10 ಪ್ರಶ್ನೋತ್ತರಗಳನ್ನ ನೋಡ್ಕೊತಾ ಇದ್ದೀವಿ. 401ನೇ ಪ್ರಶ್ನೆ, ಭಾರತದಲ್ಲಿ ಸಿವಿಲ್ ಸರ್ವಿಸ್ಗಳ ಅಂದರೆ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂತಕ್ಕಂತಹ ಪ್ರಶ್ನೆ. ಭಾರತದಲ್ಲಿ ಸಿವಿಲ್ ಸರ್ವಿಸ್ಗಳ ಪಿತಾಮಹ ಯಾರು? ಕ್ಲಾಸನ್ನು ನೋಡ್ತಾ ಇರೋರು ಎಲ್ಲರೂ ಕೂಡ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸರಿ, ಹಾಗಿದ್ದರೆ ಇದಕ್ಕೆ ಉತ್ತರ ನೋಡೋಣ. ಲಾರ್ಡ್ ಕಾರ್ನ್ವಾಲಿಸ್ ಭಾರತದಲ್ಲಿ ಸಿವಿಲ್ ಸರ್ವಿಸ್ಗಳ ಅಂದರೆ ನಾಗರಿಕ ಸೇವೆಯ ಪಿತಾಮಹ ಲಾರ್ಡ್ ಕಾರ್ನ್ವಾಲಿಸ್ ಅವರು ಆಗಿರ್ತಾರೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ, 402ನೇ ಪ್ರಶ್ನೆ, ನಾಗರಿಕ ಸೇವಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ನಾಗರಿಕ ಸೇವಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಯಾವ ದಿನದಂದು? ಏಪ್ರಿಲ್ 21. ಏಪ್ರಿಲ್ 21 ನಾವು ನಾಗರಿಕ ಸೇವಾ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ, 403ನೇ ಪ್ರಶ್ನೆ, ಭಾರತದ ಆಯವ್ಯಯದ ಪಿತಾಮಹ ಯಾರು? ಭಾರತದ ಆಯವ್ಯಯದ ಪಿತಾಮಹ ಯಾರು? ಭಾರತದ ಆಯವ್ಯಯದ ಪಿತಾಮಹ ಯಾರು? ಪ್ರತಿನಿತ್ಯ ಸಾಯಂಕಾಲ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ GK ಕ್ಲಾಸ್ ಬರುತ್ತೆ. ಓಕೆ, ಮತ್ತು ಮಧ್ಯಾಹ್ನ ಲೈವ್ ಕ್ಲಾಸ್ ಇರುತ್ತೆ. ಖಂಡಿತ ಜಾಯ್ನ್ ಆಗಿ ಎಲ್ಲ ಕ್ಲಾಸ್ದ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುವಂತೆ ಮಾಹಿತಿ ಇರುತ್ತೆ. ಸೊ PDF ಗಳಿಗಾಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಪಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಆಯವ್ಯಯದ ಪಿತಾಮಹ ಯಾರು ಅಂತಂದರೆ PC ಮಹಲ್ನೋಬಿಸ್ ಅಂತಕ್ಕಂಥವ್ರು ಆಗಿರ್ತಾರೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ, 404ನೇ ಪ್ರಶ್ನೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಸಂಸದೀಯ ಓಂಬುಡ್ಸ್ಮನ್ ಜಾರಿಗೆ ತಂದ ದೇಶ ಯಾವುದು? ಜಗತ್ತಿನಲ್ಲಿ ಮೊದಲ ಬಾರಿಗೆ ಸಂಸದೀಯ ಓಂಬುಡ್ಸ್ಮನ್ ಜಾರಿಗೆ ತಂದ ದೇಶ ಯಾವುದು? ಯಾವುದಾಗತ್ತೆ? ಸ್ವೀಡನ್ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಮೊದಲ ಬಾರಿಗೆ ಸಂಸದೀಯ ಓಂಬುಡ್ಸ್ಮನ್ ಜಾರಿಗೆ ತಂದ ದೇಶ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 405ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಯಾರು? ಪ್ರತಿದಿನ ಲೈವ್ ಕ್ಲಾಸಲ್ಲಿ ನಾವು ಹಲವಾರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಇರ್ತೀವಿ. ಸೊ ಇಷ್ಟು ದಿನ ನಾನು GPSTRದ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತಾ ಇದ್ದೆ. ಸೊ ಇನ್ನು ಮುಂದೆ ಕೆಲವರು ಸಹ ಕೇಳ್ತಾ ಇದ್ದಾರೆ HSTRದು ಕೂಡ ಪ್ಲೀಸ್ ಸಾಲ್ವ್ ಮಾಡಿ ಮೇಡಮ್ ಅಂತ. ಸೊ ಹಾಗಾಗಿ ಕೆಲವೊಂದಷ್ಟು ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ HSTRದು. ಸೊ ಮುಂಬರ್ತಕ್ಕಂತಹ ದಿನಗಳಲ್ಲಿ ಓಕೆ ಅದನ್ನು ಸಹ ಬಿಡಿಸ್ತಾ ಬರೋಣಂತೆ. ನಿಮ್ಮ ಬಳಿ ಯಾರ ಹತ್ರನಾದರೂ GPSTR, HSTR, PST, VAO ಸೊ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ಇದ್ದರೂ ಸಹ ನನಗೆ PDF ಟೆಲಿಗ್ರಾಮ್ ಚಾನಲ್ಗೆ ಪ್ಲೀಸ್ ಸೆಂಡ್ ಮಾಡಿ. ಇಲ್ಲಾಂದರೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ನೋಡಿ, ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ದ ಲಿಂಕ್ ಬಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಸೆಂಡ್ ಮಾಡಿ. ಸೊ ನಾವು ಕ್ಲಾಸಲ್ಲಿ ಬಿಡಿಸ್ತಾ ಹೋಗೋಣಂತೆ, ಸರಿನಾ? ಹಾಗಿದ್ರೆ ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಬಂದು ಶ್ರೀ MR ಶ್ರೀನಿವಾಸ ಮೂರ್ತಿಯವರಾಗಿರ್ತಾರೆ. ಯಾರು? ಶ್ರೀ MR ಶ್ರೀನಿವಾಸ ಮೂರ್ತಿಯವರಾಗಿರ್ತಾರೆ. ಸೊ ಅದೇ ರೀತಿ 406ನೇ ಪ್ರಶ್ನೆ, ಮುಂದಿನ ಪ್ರಶ್ನೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯು ಯಾವ ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ? ಕೃಷ್ಣಾ ಮೇಲ್ದಂಡೆ ಯೋಜನೆಯು ಯಾವ ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ? ನಾವು GPSTRದ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀವಿ. ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಓಕೆ. ಪೇಪರ್ 3 ಐ ಥಿಂಕ್ ಬಿಡಿಸಿದ್ದೀನೋ ಇಲ್ವೋ ಎಕ್ಸಾಕ್ಟ್ ನಂಗೆ ನೆನಪಿಲ್ಲ. ಸೊ ನಿಮ್ಮ ಹತ್ರ ಇದ್ದರೆ ಸೆಂಡ್ ಮಾಡಿ, ಅದನ್ನು ಕೂಡ ಬಿಡಿಸೋಣಂತೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ GPSTRದ ಡಿಸ್ಕ್ರಿಪ್ಟಿವ್ ಕ್ವಶನ್ಗಳಿಗೂ ಸಹ ಆನ್ಸರನ್ನು ನಾನು ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಎಲ್ಲದರ ಒಂದು ಉಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ
ಉತ್ತರ ನೋಡೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆಯು ವಿಜಯಪುರ ಕಲಬುರ್ಗಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯು ವಿಜಯಪುರ, ಕಲಬುರ್ಗಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 407ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ ಯಾವುದಾಗಿರುತ್ತೆ? ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ ಯಾವುದಾಗಿರುತ್ತೆ? ಉತ್ತರ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅಥವಾ ಜೂನ್ನಿಂದ ಸೆಪ್ಟೆಂಬರ್ ಆಗಿರುತ್ತೆ. ಕರ್ನಾಟಕದಲ್ಲಿ ಮುಂಗಾರು ಬೆಳೆಯ ಕಾಲದ ಒಂದು ಸಮಯ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 408ನೇ ಪ್ರಶ್ನೆ. ಹೇಮಾವತಿ ಜಲಾಶಯವನ್ನು ಎಲ್ಲಿ, ಯಾವ ನದಿಗೆ ನಿರ್ಮಿಸಲಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ. ಎಲ್ಲವನ್ನು ಕೂಡ ಚೆನ್ನಾಗಿ ಗಮನಿಸ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಮೇಲೆ ಹೆಚ್ಚೆಚ್ಚು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ಯಾಕಂದರೆ ಸಾಮಾನ್ಯ ಜ್ಞಾನದ ಮೇಲೆ 25 ಅಂಕಗಳು ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬಾ ಸ್ಕೋರ್ ಆಗುವಂಥದ್ದು. ಹಾಗಾಗಿ ಹೇಮಾವತಿ ಜಲಾಶಯವನ್ನು ಎಲ್ಲಿ ಮತ್ತು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಅಂದರೆ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಹೇಮಾವತಿ ನದಿಗೆ ಹೇಮಾವತಿ ಜಲಾಶಯವನ್ನು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಈಗ ಮುಂಬರ್ತಕ್ಕಂಥ ಪ್ರಶ್ನೆ 409ನೇ ಪ್ರಶ್ನೆ. ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯವೇನು? ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯ ಏನಾಗಿರುತ್ತೆ? ಸೊ ನಾವು ಎಲ್ಲ ಮಾಹಿತಿಯೂ ಸಹ ಪುಸ್ತಕದಲ್ಲಿ ಓದ್ಕೊಂಡೇ ಇರ್ತೀವಿ. ಆದರೆ GKದು ಮಾತ್ರ ನಮಗೆ ಎಲ್ಲಿ ಸಿಗ್ತಾ ಇರಲ್ಲ, ಆ್ಯಂಡ್ ಕರೆಂಟ್ ಅಫೇರ್ಸ್ದು ಕೂಡ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಪ್ರತಿನಿತ್ಯ GK ಮೇಲೂ ಸಹ ನಾವು ಮಿನಿಮಮ್ 1 ಅವರ್ ಅಥವಾ 2 ಅವರ್ ಆದರೂ ಕಾನ್ಸಂಟ್ರೇಟ್ ಮಾಡಿ ಅಭ್ಯಾಸ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಕೂಡ ಸರ್ಚ್ ಮಾಡಿ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಕಲೆ ಹಾಕಿ ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಇದರ ಒಂದು ಉಪಯೋಗವನ್ನು ಎಲ್ಲರೂ ಕೂಡ ಪ್ಲೀಸ್ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ, ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯ ಏನಾಗಿರುತ್ತೆ? ಗ್ರಾಮೀಣ ಮಹಿಳೆಯರ ಸ್ವ ಉದ್ಯೋಗ ಅಂತಕ್ಕಂಥದ್ದು ಈ ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯ ಆಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸೊ ನೆಕ್ಸ್ಟ್ ಈಗ ಈ ಕ್ಲಾಸ್ನ ಕೊನೆಯ ಪ್ರಶ್ನೆ ನೋಡೋಣ. ಹಳದಿ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? 410ನೇ ಪ್ರಶ್ನೆ. ಹಳದಿ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಗಿದ್ರೆ ಉತ್ತರ ನೋಡ್ಕೊಳ್ಳೋಣ. ಖಾದ್ಯ ತೈಲ, ಎಣ್ಣೆ ಕಾಳುಗಳು ಅಂತ ಹೇಳ್ತೀವಿ. ಖಾದ್ಯ ತೈಲ ಹಳದಿ ಕ್ರಾಂತಿ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಖಾದ್ಯ ತೈಲ ಅಥವಾ ಎಣ್ಣೆ ಕಾಳುಗಳು ಅಂತಕ್ಕಂಥದ್ದು. ಸೊ ಇದನ್ನು ಕಳೆದ ಬಾರಿ TET ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಹಳದಿ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಂದರೆ ಖಾದ್ಯ ತೈಲ ಅಥವಾ ಎಣ್ಣೆ ಕಾಳುಗಳು ಅಂತ ಆಪ್ಷನ್ ಕೊಟ್ಟಿದ್ದರು. ಸೊ ಇದಕ್ಕೆ ಇದು ಸರಿ ಉತ್ತರ ಆಗುತ್ತೆ. ಸೊ ಈ ಎಲ್ಲ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದೇ ರೀತಿ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.